ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತು ಶಿವರಾತ್ರಿ ಹಬ್ಬದ ಮಿನಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಸಂಡೇ ಬ್ಲಾಗ್. ಶಿವರಾತ್ರಿ ಅಂತ ಅಂದಮೇಲೆ ಸಂಜೆನೇ ಪೂಜೆ ಇರೋದಲ್ವ, ಹಾಗಾಗಿ ಮನೆ ಕೆಲಸ ಎಲ್ಲ ಬೆಳಗ್ಗೆಯಿಂದ ಮುಗಿಸ್ಕೊಂಡು ಇನ್ನು 3 ಗಂಟೆ 3:30ಗೆ ಪೂಜೆ ಮಾಡೋಣ ಅಂತ ಸಾರಿ ವೇರ್ ಮಾಡಿದ್ದೀನಿ. ಸೊ ಹಬ್ಬದ ಲುಕ್ ಇದು. ಸೊ ಇವಾಗ ತಂಬಿಟ್ಟೆಲ್ಲ ಹೇಗೆ ಮಾಡ್ಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಹಿಂದಿನ ದಿವಸನೇ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಮನೆಯಲ್ಲಿ ಅಕ್ಕಿ ಟಮಟ ಏನು ಮಾಡಲ್ಲ, ಬರೀ ಕಡಲೆ ಅಷ್ಟೇ ಹಾಕಿ ತಂಬಿಟ್ಟನ್ನ ರೆಡಿ ಮಾಡ್ಕೋತೀನಿ. ಅಂದರೆ ತಂಬಿಟ್ಟೆಲ್ಲ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಬರೀ ಕಡಲೆದೇ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಪೂಜೆಗೆಲ್ಲ ರೋಹಿತ್ತು ಪೂಜಾ ರೂಮಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ. ಸೊ ನಾನು ಬೇಗ ಬೇಗ ರವಾ ಉಂಡೆ ಅಂತೂ ನೆನ್ನೆನೇ ಮಾಡಿದ್ದೆ, ಇವತ್ತು ಪೂಜೆಗೆ ಅಂತ ತಂಬಿಟ್ಟನ್ನ ಮಾಡ್ತಾಯಿದ್ದೀನಿ. ಬೇಗ ಬೇಗ ತಂಬಿಟ್ಟೆಲ್ಲ ಮಾಡಿ ನೈವೇದ್ಯಕ್ಕೂ ರೆಡಿ ಮಾಡಿಟ್ಟೆ. ಇನ್ನು ಕೋಸಂಬರಿ ಮತ್ತು ಫ್ರೂಟ್ ಸಲಾಡು, ತಂಬಿಟ್ಟು, ಮತ್ತು ಮಕ್ಕಳು ಬೋಂಡ ಬೇಕು ಅಂತ ಇದ್ರು. ಸೊ ಅದನ್ನು ಕೂಡ ರೆಡಿ ಮಾಡಿದೆ. ಇನ್ನು ಊಟಕ್ಕೆ ಪುಳಿಯೋಗರೆ, ಅನ್ನ ಸಾಂಬಾರು ಇದೆಲ್ಲ ರೆಡಿ ಮಾಡಿಕೊಂಡು ಸೊ ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ಹಬ್ಬನೂ ಆಯಿತು, ಪೂಜೆನೂ ಆಯಿತು. ಇದರ ಲಾಂಗ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಶ್ವೇತಾ ಬ್ಲಾಗ್ ಗುಬ್ಬಿ ಅಂತ ನನ್ನ ಚಾನಲ್ ನೇಮ್ ಬಂದು. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.